ಎಲ್ಲರಿಗೂ ನಮಸ್ಕಾರ. ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ದೇವಸ್ಥಾನದಲ್ಲಿ ಕೊಡೋ ಥರ ಪ್ರಸಾದ ಬನಾನಾ ರಸಾಯನ ಅಂದರೆ ಬಾಳೆಹಣ್ಣಿನ ರಸಾಯನ ನೀವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಕಾಲು ಭಾಗ ಅಷ್ಟು ಕಾಯಿ ತುರಿ, ಆಮೇಲೆ ಅದ್ರ ಈಕ್ವಲ್ ಆಗಿ ಸಕ್ಕರೆ, ಆಮೇಲೆ ಒಂದು ಅರ್ಧ ಚಮಚ ಅಷ್ಟು ಏಲಕ್ಕಿ ಪೌಡರು, ಆಮೇಲೆ ಒಂದು ಮುಕ್ಕಾಲು ಲೋಟ ಅಷ್ಟು ಹಾಲು, ಒಂದು 5 ಬಾಳೆಹಣ್ಣು, ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಾವು ರಸಾಯನ ಮಾಡಬೇಕು. ಫಸ್ಟು ಬಾಳೆಹಣ್ಣು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದೇ ಥರ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಆಮೇಲೆ ಮ್ಯಾಶ್ ಮಾಡೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಈಗ ಎಲ್ಲ ಬಾಳೆಹಣ್ಣು ಅದೇ ಥರ ಕಟ್ ಮಾಡ್ಕೊತೀನಿ. ನೋಡಿ ಎಲ್ಲ ಬಾಳೆಹಣ್ಣು ನಾನು ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಕಟ್ ಮಾಡಿರೋವಂಥ ಬಾಳೆಹಣ್ಣು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸೇಮು ದೇವಸ್ಥಾನದಲ್ಲಿ ಯಾವ ರೀತಿ ಕೊಡ್ತಾರೆ ಅದೇ ಥರ ಬರುತ್ತೆ ಟೇಸ್ಟು. ಈಗ ಒಂದು ಫೋರ್ಕ್ ತೊಗೊಂಡು ನೋಡಿ ಈ ಥರ ಫುಲ್ಲು ಅದನ್ನು ಮ್ಯಾಶ್ ಮಾಡಬೇಕು. ಆ ಪೀಸೆಲ್ಲ ಹೋಗಿ ಫುಲ್ಲು ಮೆತ್ತಗಾಗುತ್ತೆ, ಅಲ್ಲಿ ತನಕ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ಆ ಥರ ಇದ್ರೇ ನಿಮಗೆ ಆ ರಸಾಯನ ತಿನ್ನೋಕೆ ಚೆನ್ನಾಗಿರೋದು. ನೋಡಿ ಎಲ್ಲನೂ ನಾನೀಗ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು 1 ಕಪ್ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಸಕ್ಕರೆನ. ಆಮೇಲೆ ತುರಿದಿರೋವಂಥ ಕಾಯಿ, ಫಸ್ಟು ಇದೆರಡೂ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹಣ್ಣು ಜೊತೆ ಆ ಕಾಯಿ ಸಕ್ಕರೆ ನೀಟಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಕರಗಿ ಲೈಟಾಗಿ ನೀರು ಬಿಡುತ್ತೆ. ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಏಲಕ್ಕಿ ಪೌಡರ್ ಜಾಸ್ತಿ ಯೂಸ್ ಮಾಡಬೇಡಿ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಇಷ್ಟಕ್ಕೆ ಒಂದು ಅರ್ಧ ಚಮಚ ಅಷ್ಟು ಸಾಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂಚೂರು ಸಕ್ಕರೆ ನೀರು ಬಿಡಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿ. ಇಷ್ಟೇ ಹಾಲಾಗದೆ ಹಾಲು ಇಷ್ಟಪಡದೆ ಇರೋರು ಇಷ್ಟರಲ್ಲೇ ತಿನ್ಬೋದು. ಈಗ ನೋಡಿ ಒಂದು ಮುಕ್ಕಾಲು ಭಾಗ ಲೋಟ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಾಳೆಹಣ್ಣು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಲೈಕ್ ಮಾಡದೇ ಇರೋರು ನಾನು ಮುಂಚೆ ತೋರಿಸೋದ್ನಲ್ಲ ಅಷ್ಟರಲ್ಲೇ ತಿನ್ಬೋದು, ಹಾಲನ್ನು ಸ್ಕಿಪ್ ಮಾಡಿ. ಈಗ ಇದು ಒಂದು 10 ನಿಮಿಷ ಕ್ಲೋಸ್ ಮಾಡಿಡಿ, ಯಾಕಂದರೆ ಅದು ಹಾಲಂಶ ಎಲ್ಲ ಎಳ್ಕೊಳ್ಳುತ್ತೆ, ಬಾಳೆಹಣ್ಣು ಕಾಯಿ ಎಲ್ಲ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಕ್ಲೋಸ್ ಮಾಡಿ. ನೋಡಿ ಈಗ 10 ನಿಮಿಷ ಆಗಿದೆ. ನೋಡಿ ಎಲ್ಲ ಎಳ್ಕೊಂಡು ಎಷ್ಟು ಗಟ್ಟಿಯಾಗಿದೆ ನೀಟಾಗೆ. ಈಗ ಬಾಳೆಹಣ್ಣು ರಸನ ರೆಡಿಯಾಗಿದೆ. ನೋಡಿ ರುಚಿಯಾದ ಬಾಳೆಹಣ್ಣಿನ ರಸಾಯನ ದೇವಸ್ಥಾನದಲ್ಲಿ ಕೊಡೋ ಥರ ಪ್ರಸಾದದ ಬಾಳೆಹಣ್ಣು ರಸಾಯನ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಅಡುಗೆ ಇದೆ ಚಾನಲಲ್ಲಿ, ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋನ ಲೈಕು ಶೇರು ಮಾಡಿ. ಥ್ಯಾಂಕ್ ಯು.